ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ತೋಟಕ್ಕೆ ಹೋಗಿದ್ದೆ. ಅಲ್ಲಿ ಒಂದೆರಡು ವಿಡಿಯೋ ಮತ್ತು ಫೋಟೋನ ತೊಗೊಂಬಂದೇ ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ರಿ. ಈಗ ಮಾವಿನಕಾಯಿ ಸೀಸನ್ ಅಲ್ಲ, ಹಾಗಾಗಿ ಮಾವಿನಕಾಯಿಂದ ಏನೇನು ಐಟಮ್ ಮಾಡೋಕ್ಕೆ ಸಾಧ್ಯ ಇದೆನೋ ಅವನೊಂದೆರಡು ಮಾಡೋಣ ಅಂತ ನಿಮಗೂ ಕೂಡ ನಾನು ತೋರಿಸ್ತೀನಿ. ಅದೇ ಮಾವಿನಕಾಯಿನ ನಾನೀಗ ಉಪಯೋಗಿಸ್ಕೊಂಡು ಒಂದು ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡಾನಿ. ಬರ್ರಿ ಮಾಡೋಣ. ನೋಡಿ, ಹುಳಿ ಹುಳಿಯಾಗಿ ಖಾರವಾಗಿ ಮಾವಿನಕಾಯಿ ಚಿತ್ರಾನ್ನ ಈ ಬೇಸಿಗೆಗೆ ತಿನ್ಬೇಕು, ಮಸ್ತ್ ಇರ್ತೈತಿ. ಇದಕ್ಕೆ ನಮ್ಮ ಫಸ್ಟಿಗೆ ಒಂದು 4 ಲೋಟದಲ್ಲಿ ಒಂದೂವರೆ ಲೋಟ ಆದಷ್ಟು ಅಕ್ಕಿ ತೊಳೆದಿಟ್ಕೊಂಡು ನಾನು ಅದನ್ನು ಅನ್ನ ಮಾಡ್ಕೊಂಬಿಡ್ತೀನಿ. 1-2 ಸಲ ಅಕ್ಕಿ ನೀಟಾಗಿ ತೊಳೆದು ಅದಕ್ಕೆ 1-2 ಅಂತ ನೀರು ಹಾಕಿ ಅದನ್ನು ಅನ್ನ ಮಾಡ್ಕೊಳ್ಳೋಣ. ನಾನು ಈ ಕಡೆ ಒಂದು ಮೀಡಿಯಮ್ ಸೈಜ್, ಏನು ದೊಡ್ಡವಾಗಿಲ್ಲ, ಮಾವಿನಕಾಯಿನೂ ಚಿಕ್ಕವಾದವೀಗ, ಇನ್ನೂ ಗೊಟ್ಟನೂ ಬಲ್ತಿಲ್ಲ. ಒಂದು ಚಿಕ್ಕ ಮಾವಿನಕಾಯಿ ತೊಗೊಂಡನಿ, ಅದನ್ನು ಸಿಪ್ಪೆ ಸಮೇತನ ನಾನು ಹೆರ್ಕೊತೀನಿ. ಈಗ ಮಾವಿನಕಾಯಿನ ಒಂದು ಮೀಡಿಯಮ್ ಸೈಜ್ ಮಾವಿನಕಾಯಿನ ತುರಿದಿಟ್ಕೊಂಡನಿ. ನೋಡ್ರಿ, ಕರಿಬೇವು ಕೂಡ ಒಳಗಿದ್ದಿದ್ದಿಲ್ಲ. ಈಗ ಹೋಗಿ ಒಂದಿಷ್ಟು ಕರಿಬೇವು ತರ್ತಾನೆ ಗಾರ್ಡನ್ಯಾಗ. ನಾನೀಗ ಇದಕ್ಕೆ ತುರಿದಂಥದ್ದು ಮಾವಿನಕಾಯಿ ತುರಿದಿಟ್ಕೊಂಡಿದ್ದು ಮತ್ತು ರೆಡಿ ಇಟ್ಕೊಂಡನೀಗ. ನಾನೀಗ ಅದಕ್ಕೆ ಒಂದು ಮೀಡಿಯಮ್ ಸೈಜ್ ಮಾವಿನಕಾಯಿ, ಒಂದು 5-6 ಖಾರದ ಮೆಣಸಿನ್ಕಾಯಿ, ಕಡಲೆಬೇಳೆ, ಶೇಂಗಾಕಾಳು, ಕರಿಬೇವು, ಉದ್ದಿನಬೇಳೆ ಇವನ್ನೆಲ್ಲ ನಾನು ರೆಡಿ ಇಟ್ಕೊಂಡನಿ. ಈಗ ಇದಕ್ಕೆ ಒಗ್ಗರಣೆ ಹಾಕೋಣ. ಒಂದು ಬಾಳೆ ಇಟ್ಟು ಒಂದು 2-3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊತೀನಿ. ಅದಕ್ಕೆ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡು ಎಳ್ಳು ಹಾಕ್ಬಿಡ್ತಾನೆ. ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟೇ ತೊಗೊಂಡೆ ನಾನು ಉದ್ದಿನಬೇಳೆ. ನಂಗೆ ಸ್ವಲ್ಪ ರೈಸ್ ಮಾಡ್ತಾಯಿದ್ದೇನಲ್ಲ, ಅದಕ್ಕೆ ಉದ್ದಿನಬೇಳೆ, ಕಡಲೆಬೇಳೆ, ಒಂದು ಟೀ ಸ್ಪೂನ್ ಶೇಂಗಾಕಾಳು, ಕರಿಬೇವು, ಹೆಚ್ಚಿದಂಥ ಕರಿಬೇವು ಮತ್ತು ಮೆಣಸಿನ್ಕಾಯಿ 1-7-8. ನನಗೆ ಖಾರವಾಗಿದ್ದರೆ ಚಲೋ ಇದೆ ಮಾವಿನಕಾಯಿ ಚಿತ್ರಾನ್ನ, ಹಾಗಾಗಿ ನಾನು ಖಾರದ ಮೆಣಸಿನ್ಕಾಯಿನ ಹಾಕ್ಕೊಂಡಾನೆ, ಸ್ವಲ್ಪ ಜಾಸ್ತಿನೂ ಹಾಕ್ಕೊಂಡಾನೆ. ನಿಮ್ಗೆ ಖಾರ ಕಡಿಮೆ ಬೇಕಂದ್ರೆ 1-2 ಕಡಿಮೆ ಹಾಕೋರಿ. ಇದು ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಬೇಕು. ಶೇಂಗಾಕಾಳು ಸ್ವಲ್ಪ ಫ್ರೈ ಆಗಬೇಕು. ಉದ್ದಿನಬೇಳೆ ಯಾವಾಗಲೂ ಹಸಿ ಇರಬಾರ್ದು, ಅವು ಆಗಿರ್ಬೇಕು, ಅಂದ್ರೆ ಟೇಸ್ಟ್ ಬರ್ತೈತೆ ಒಗ್ಗರಣೆ. ಈಗ ನೋಡಿರಿ, ಗೋಲ್ಡನ್ ಬ್ರೌನ್ ಆಗ್ಯಾವೆಲ್ಲ. ಮೆಣಸಿನ್ಕಾಯಿನೂ ಕೂಡ ಫ್ರೈ ಆಗಕತ್ತೈತಿ. ಇದಕ್ಕೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ನಾ ಏನೂ ಹಾಕೋಂಗಿಲ್ಲ. ಈಗ ತುರಿದಂಥ ಮಾವಿನಕಾಯಿ ತುರಿನ ಇದಕ್ಕೆ ಹಾಕ್ಕೋತೀನಿ. ಹಾಕ್ಕೊಂಡು ಸ್ವಲ್ಪ ಕಲಿಸ್ಕೊತೀನಿ. ಏನು ಭಾಳ ಬೇಯಿಸ್ಬೇಕಾಗಿಲ್ಲ, ಮೀಡಿಯಮ್ ಫ್ಲೇಮ್ನಾಗ ಇಟ್ಟೆ ನಾನು. ಇದಕ್ಕೆ ನಾನೀಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೇನೆ. ಒಂದು ಚಿಟಿಕೆ ಅರಿಶಿನ ಹಾಕಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ಈ ಮಾವಿನಕಾಯಿ ಸ್ವಲ್ಪ ಹಸಿ ಇದ್ದರೂ ಏನು ತೊಂದರೆ ಇಲ್ಲ, ಆವಾಗನ ರುಚಿ ಅನ್ನಿಸ್ತದೆ ರೈಸ್. ಬಾಯಿಗೆ ಸಿಗ್ಬೇಕು ಅದು ಮಾವಿನಕಾಯಿ ಹೋಳು ಇದು, ಅಂದರೆ ಚಲೋ ಅನಿಸ್ತತಿ. ಈಗ ನಾನು ಮಾಡಿಟ್ಕೊಂಡೇನೆ. ಇದಕ್ಕೆ ನಾನೀಗ ನಿಮ್ಗೆ ಎಷ್ಟು ಬೇಕೋ ಒಗ್ಗರಣೆ ನೋಡಿರಿ, ಜಾಸ್ತಿ ಮಾಡಿದರೆ ಒಂದು ಬೌಲ್ನಾಗ ಎತ್ತಿಟ್ಕೋಬೋದು.
ನಾನು ಈಗ ಎಷ್ಟು ಬೇಕು ಅಷ್ಟೇ ಮಾಡ್ಕೊಂಡಾನೆ, ಹಾಗಾಗಿ ಪೂರ್ತಿ ಒಗ್ಗರಣೆಗೆ ನಾನು ರೈಸ್ ಹಾಕಕತ್ತೀನಿ. ನೀವು ಜಾಸ್ತಿ ಮಾಡಿದರೆ 2 ದಿವಸ 3 ದಿವಸ ಇದನ್ನ ಹೊರಗೆ ಇಟ್ಕೊಂಡು ನಿಮ್ಗೆ ಬೇಕಂದಾಗ ಯೂಸ್ ಮಾಡ್ಕೋಬೋದು. ಈಗ ನೋಡಿರಿ ನಾನು 1 ಚಮಚ ಸಕ್ಕರೆ ಪುಡಿ ಹಾಕ್ತೇನೆ. ಮಾವಿನಕಾಯಿ ಎಲ್ಲ ಹುಳಿ ಹುಳಿ ಇರ್ತೈತಿ. 1 ಸ್ಪೂನ್ ನಿಮ್ಗೆ ಎಷ್ಟು ಬೇಕೋ ನೋಡಿಕೊಂಡು ಟೇಸ್ಟ್ ಮಾಡಿ ನೋಡಿ ಸಕ್ಕರೆ ಪುಡಿ ಹಾಕಿ ಕಲಿಸ್ಕೊರಿ. ಈಗ ನೋಡಿರಿ ಮಾವಿನಕಾಯನ್ನ ರೆಡಿ ಆಗೈತಿ. ನಾ ಒಂದು ಬಾಳೆಲಿನ ತೊಗೊಂಬಂದೆ, ಅದ್ರಾಗ ಮಾವಿನಕಾಯನ್ನ ಹಾಕೋಣ. ನೋಡ್ರಿ ಆ ಬಾಳೆ ಎಲೆಗೂ ಇರೋ ಅನ್ನಕ್ಕೂ ಎಷ್ಟು ನೀಟಾಗಿ ಕಾಣಕತ್ತೈತಿ. ನೋಡಿರ ಹಸಿವನ್ನು ಆಗೈತಿ, ಊಟ ಮಾಡ್ಬೇಕು ಅನಿಸ್ತೈತಿ. ಇದಕ್ಕೆ ನೀವು ಬೇಕಂದರೆ ಕೊಬ್ಬರಿ ಸೂಸ್ಲಾನು ನೀವು ಹಾಕ್ಕೋಬೋದು, ಒಗ್ಗರಣೆಗೆ ಹಾಕ್ಕೋಬೋದು. ಬಟ್ ನಾನು ಒಗ್ಗರಣೆಗೆ ಹಾಕಲಿಲ್ಲ, ಸ್ವಲ್ಪ ಒಗ್ಗರಣೆ ಉಳಿಗಿಳಿದ್ರೆ ಹಳಸ್ಬಿಡ್ತೈತಲ್ಲ, ಹಾಗಾಗಿ ನಾನು ಬೇಕಂದವ್ರಿಗೆ ಅಷ್ಟೇ ಮೇಲೆ ಹಾಕ್ಕೊಡ್ತೀನಿ. ನೀವು ಹಿಂಗೆ ಕೊಬ್ಬರಿ ಸೂಸ್ಲನ ಮೇಲೆ ಹಾಕ್ಕೊಂಡು ತಿಂದರೆ ಇನ್ನೂ ರುಚಿ ಅನ್ನಿಸ್ತೈತಿ. ಥ್ಯಾಂಕ್ ಯು.